السلام عليكم ورحمة الله وبركاته. بسم الله الرحمن الرحيم. الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد. ಪವಿತ್ರವಾದಂತಹ ಇಸ್ಲಾಂ ನೆರೆಮನೆಯವರೊಂದಿಗೆ ಅತ್ಯಂತ ಸೌಮ್ಯತೆಯಿಂದ, ಸಹಬಾಳ್ವೆಯಿಂದ, ಪ್ರೀತಿ ವಿಶ್ವಾಸದಿಂದ ಬದುಕಲು ಬೇಕಾಗಿ ಇಸ್ಲಾಂ ಹೇಳಿದೆ. ಅಕ್ರಿಮ್ ಜಾರಕ ವಲೌಕಾನ ಕಾಫಿರನ್, ನಿನ್ನ ನೆರೆಮನೆಯವನನ್ನು ನೀನು ಗೌರವಿಸು. ಮನುಷ್ಯ ಎಂಬ ನಿಟ್ಟಿನಲ್ಲಿ ಯಾವೆಲ್ಲ ಗೌರವ ನೀಡಬೇಕೋ ಆ ಎಲ್ಲ ಗೌರವ ನೀಡುವುದರೊಂದಿಗೆ ನೆರೆಮನೆಯವನು ಎಂಬಂತಹ ಒಂದು ಪ್ರತ್ಯೇಕವಾದ ಒಂದು ಗೌರವ ನೀಡುವುದು ಪವಿತ್ರವಾದಂತಹ ಇಸ್ಲಾಂ ಎತ್ತಿ ಹೇಳಿದಂತಹ ಒಂದು ವಿಷಯವಾಗಿದೆ. ನೆರೆಮನೆಯವರ ಜಾತಿ ಪತ ಪಂಗಡ ಯಾವುದು ನೋಡದಂತೆ ನೆರೆಮನೆಯವರೊಂದಿಗೆ ನಾವು ಉತ್ತಮ ಬಾಂಧವ್ಯವನ್ನು ಇಟ್ಟುಕೊಳ್ಳಬೇಕು ಎಂದು ಇಸ್ಲಾಂ ಹೇಳ್ತದೆ. ಪವಿತ್ರವಾದಂತಹ ಕುರ್ಆನ್ ಭಯಾನಕವಾದಂತಹ ಒಂದು ಶಿಕ್ಷೆಯು ಹೇಳಿರುವುದು, ಅದು ನೆರೆಮನೆಯವನಿಗೆ ಸಹಾಯ ಮಾಡದವನು, ನೆರೆಮನೆಯವನೊಂದಿಗೆ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳದವನು ಅವರ ಕುರಿತಾಗಿದೆ. ನಮಗೆಲ್ಲರಿಗೂ ಕಂಠಪಾಠವಿರುವಂತಹ ಅಥವಾ ಬಹಳಷ್ಟು ಬಾರಿ ಕೇಳಿರುವಂತಹ ಒಂದು ಸೂರತ್ತಾಗಿದೆ ಸೂರತುಲ್ ಮಾಊನ್. ಅರಐತಲ್ಲದಿ ಯುಕದ್ದಿಬು ಬಿದ್ದೀನ್ ಫದಾಲಿಕಲ್ಲದಿ ಯದುಉಲ್ ಯತೀಮ್ ವಲಾ ಯಹುದ್ದು ಅಲಾ ತುಆಮಿಲ್ ಮಿಸ್ಕೀನ್ ಎಂದು ಹೇಳಿ ನಂತರ ಹೇಳುವಂತಹ ಒಂದು ಆಯತ್, ಫವೈಲುನ್ ಲಿಲ್ ಮುಸಲ್ಲೀನ್ ಫವೈಲುನ್ ಲಿಲ್ ಮುಸಲ್ಲೀನ್ ಅಲ್ಲದೀನ ಹುಂ ಅನ್ ಸಲಾತಿಹಿಂ ಸಾಹೂನ್ ಅಲ್ಲದೀನ ಹುಂ ಯುರಾಊನ ವಯಮ್ನಊನ ಅಲ್ ಮಾಊನ್. ವೈಲ್ ಎಂಬಂತಹ ಭಯಾನಕವಾದಂತಹ ಶಿಕ್ಷೆ ಲಿಲ್ ಮುಸಲ್ಲೀನ್, ನಮಾಜು ಮಾಡುವವರಿಗೆ ಆಗಿದೆ ಎಂದು. ವೈಲ್ ಎಂಬಂತಹ ಭಯಾನಕವಾದಂತಹ ಶಿಕ್ಷೆ ನಮಾಜ್ ಮಾಡುವ ಜನರಿಗೆ. ಯಾವ ರೀತಿ ನಮಾಜ್ ಮಾಡುವ ಜನರು ಅಂತ ಹೇಳಿದರೆ, ಅಲ್ಲದೀನ ಹುಂ ಅನ್ ಸ್ವಲಾತಿಹಿಂ ಸಾಹೂನ್, ನಮಾಜಿನಲ್ಲಿ ಯಾವುದೇ ರೀತಿಯ ಭಕ್ತಿ ಇಲ್ಲದೆ ಅಶ್ರದ್ಧೆಯಿಂದ ನಾನು ಅಲ್ಲಾಹನ ಮುಂದೆ ನಿಂತಿರುವೆನು ಎಂಬಂತಹ ಒಂದು ಮನೋಭಾವವಿಲ್ಲದೆ, ಭಯವಿಲ್ಲದೆ, ಭಕ್ತಿ ಶ್ರದ್ಧೆ ಇಲ್ಲದೆ ನಿರ್ವಹಿಸುವಂತಹ ನಮಾಜ್, ಅಂತಹ ನಮಾಜ್ ಆ ರೀತಿ ನಮಾಜ್ ಮಾಡುವಂತಹ ಜನರಿಗೆ ಭಯಾನಕವಾದಂತಹ ಶಿಕ್ಷೆ, ವೈಲೆಂಬಂತಹ ಭಯಾನಕ ಶಿಕ್ಷೆ. ಅದೇ ರೀತಿ ಅಲ್ಲದೀನ ಹುಂ ಯುರಾಊನ್, ತೋರ್ಪಡಿಕೆಗೆ ಬೇಕಾಗಿ ಅಥವಾ ಜನ ಮನ್ನಣೆಗೆ ಬೇಕಾಗಿ, ಜನರು ಹೊಗಳಲು ಬೇಕಾಗಿ ಮಾಡುವಂತಹ ಆ ಒಂದು ನಮಾಜ್, ಜನರು ಕಾಣುವಾಗ ಬಹಳ ಶ್ರದ್ಧೆಯಿಂದ ಭಕ್ತಿಯ ರೂಪದಲ್ಲಿ ಮಾಡುವಂತಹ ನಮಾಜ್. ಇಂತಹ ನಮಾಜ್ ಅಲ್ಲಾಹನು ಸ್ವೀಕರಿಸುವುದಿಲ್ಲ ಎಂದು ಮಾತ್ರವಲ್ಲ, ಅಲ್ಲಾಹನ ಭಯಾನಕ ಶಿಕ್ಷೆಗೆ ತುತ್ತಾಗುವಂತಹ ಒಂದು ಪ್ರವೃತ್ತಿಯಾಗಿದೆ. ಜನ ಮನ್ನಣೆಗೆ ಬೇಕಾಗಿ, ಜನರ ಹೊಗಳಿಕೆಗೆ ಬೇಕಾಗಿ ಮಾಡುವಂತಹ ನಮಾಜ್ ಎಂದು ಹೇಳುತ್ತಾ ಈ ಸೂರತ್ತಿನ ಕೊನೆಯದಲ್ಲಿ ಹೇಳುವಂತಹ ಒಂದು ಆಯತಾಗಿದೆ, ವಯಮ್ನಊನಲ್ ಮಾಊನ್ ವಯಮ್ನಊನಲ್ ಮಾಊನ್. ಮಾಊನನ್ನು ತಡೆಯುವಂತಹ ಜನರಿಗೂ ಸಹ ಭಯಾನಕವಾದಂತಹ ಶಿಕ್ಷೆ ಇದೆ ಎಂದು. ಮಾಊನ್ ಅಂತ ಹೇಳಿದರೆ ಏನು, ನಮಗೆ ತಫ್ಸೀರ್ನ ಗ್ರಂಥಗಳಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ನೆರೆಮನೆಯವರು, ಅಕ್ಕಪಕ್ಕದ ಮನೆಯವರು ಉಪಯೋಗಕ್ಕಾಗಿ ಕೇಳುವಂತಹ ವಸ್ತುಗಳು, ಅದು ಉಪಯೋಗಿಸಿ ಮರಳಿಸಲು ಸಾಧ್ಯವಿರುವಂತಹ ವಸ್ತುಗಳು. ನಮಗೆ ಗೊತ್ತಿದೆ, ಹಳೆಯ ಕಾಲದಲ್ಲೆಲ್ಲ ಒಂದು ಕೇರಿಯಲ್ಲಿ ಅಥವಾ ಒಂದು ಗಲ್ಲಿಯಲ್ಲಿ ಒಂದು ಬಾವಿ ಇದ್ದರೆ ಆ ಗಲ್ಲಿಯಲ್ಲಿರುವ ಎಲ್ಲರೂ ಸಹ ನೀರು ಸೇದಲು ಬರುತ್ತಾರೆ. ಆ ಬರುವಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲರೊಂದಿಗೂ ಸಹ ನೀರು ಸೇದಲು
ಹಗ್ಗ ಇರುವುದಿಲ್ಲ. ನಮಗೆ ಗೊತ್ತಿರುವಂತಹ ವಿಷಯವಾಗಿದೆ. ಯಾವುದಾದರೊಂದು ಮನೆಯಿಂದ ಹಗ್ಗವನ್ನು ಪಡೆದು ಅದರಿಂದ ನೀರು ಅವರು ಕ್ರೋಢೀಕರಿಸುತ್ತಾರೆ. ಈ ರೀತಿ ಪರಸ್ಪರ ಹೊಂದಾಣಿಕೆ ಸಹಕಾರ ಮನೋಭಾವವಿತ್ತು ಅಂದಿನ ಕಾಲದಲ್ಲಿ. ಅದೇ ಸಂದರ್ಭ ತನ್ನ ಪಕ್ಕದ ಮನೆಯವರು ಯಾವುದಾದರೊಂದು ವಸ್ತುವನ್ನು ಬೇಡಿಕೆ ಇಟ್ಟು ನಮ್ಮ ಬಳಿಗೆ ಬಂದು ಕೇಳಿದಾಗ ಅದನ್ನು ನಾವು ನೀಡದೆ ಅವರನ್ನು ತಡೆಯುವುದು ಅಥವಾ ಅವರನ್ನು ತಿರಸ್ಕರಿಸುವುದು ಅದು ದೊಡ್ಡ ಅಲ್ಲಾಹನ ಶಿಕ್ಷೆಗೆ ಗುರಿಯಾಗುವಂತಹ ಸಂಗತಿಯಾಗಿದೆ. ಆದ್ದರಿಂದ ನೆರೆಮನೆಯವರು ನಮ್ಮೊಂದಿಗೆ ಸಹಾಯವನ್ನು ಯಾಚಿಸಿದಲ್ಲಿ ನಾವು ಅದಕ್ಕೆ ಸ್ಪಂದಿಸಬೇಕು, ಉತ್ತಮ ರೀತಿಯ ಸ್ಪಂದನೆ ನೀಡಬೇಕು. ನಮ್ಮ ಬಳಿ ಅವರು ಕೇಳಿದಂತಹ ವಸ್ತು ಇದ್ದರೆ ಅವರಿಗೆ ನಾವು ಅದನ್ನು ನೀಡಿ ಸಹಕರಿಸಬೇಕು. ಕಾರಣ ನೆರೆಮನೆಯವರೊಂದಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇಸ್ಲಾಂ ನೀಡಿರುವುದು ನಮ್ಮ ಎಲ್ಲ ಒಳಿತು ಕೆಡುಕುಗಳಲ್ಲಿ ಮೊದಲು ಭಾಗಿಯಾಗುವುದು ನಮ್ಮ ನೆರೆಮನೆಯವರಾಗಿದ್ದಾರೆ. ಅದರಿಂದ ನೆರೆಮನೆಯವರೊಂದಿಗೆ ನಾವು ಉತ್ತಮ ಬಾಂಧವ್ಯವನ್ನು ಇಟ್ಟು ನಾವು ಅವರೊಂದಿಗೆ ವರ್ತನೆ ಮಾಡಬೇಕು. ಸಣ್ಣ ಪುಟ್ಟ ವಿಷಯಗಳಿಗೆ ಜಗಳವಾಡಿ ಪರಸ್ಪರ ಕೋಪಿಸಿಕೊಂಡು ಸಿಟ್ಟಾಗುವಂತಹ ಅಥವಾ ಅವರೊಂದಿಗೆ ವಿಕೃತವಾಗಿ ವರ್ತಿಸುವಂತಹ ಒಂದು ಗುಣ ನಮ್ಮಲ್ಲಿ ಉಂಟಾಗಬಾರದು. ಅವರೊಂದಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯವನ್ನು ಇಟ್ಟುಕೊಂಡು ಜೀವಿಸಬೇಕು. ಅಲ್ಲಾಹು ಸುಬ್ಹಾನಹು ತಆಲಾ ತೌಫೀಕ್ ನೀಡಲಿ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.